स्वागत है। बच्चों, आज हम पहली अ, जय जय भारत माता पद्य तो देख चुके हैं। अभी गुलाब सिंह पाठ के बारे में हमें जानकारी हासिल करेंगे। ಈ ಗುಲಾಬ್ ಸಿಂಗ್ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಮೊದಲನೇದಾಗಿ ಸುಭದ್ರ ಕುಮಾರ್ ಚೌಹಾಣ್ ಅವರು ಈ ಪಾಠವನ್ನು ಬರೆದಿದ್ದಾರೆ. ಇವರ ಒಂದು ಕವಿ ಪರಿಚಯವನ್ನು ನೋಡ್ಕೊಳ್ಳೋಣ. ಸುಭದ್ರ ಕುಮಾರ್ ಚೌಹಾಣ್ ಅವರ ಚಿತ್ರ ನೋಡಿ ಅವರ ಕವಿ ಪರಿಚಯವನ್ನು ನೋಡೋಣ. ಈಗ ಸುಭದ್ರ ಕುಮಾರ್ ಚೌಹಾಣ್ ಅವರು 1904ರಲ್ಲಿ ಹುಟ್ಟಿದರು. 1948ರಲ್ಲಿ ಅವರು ಮರಣ ಹೊಂದಿದರು. मकड़े उनका जन्म प्रयाग यूपी में हुआ था. ಇವರ ಜನ್ಮ यूपीಯಲ್ಲಿ प्रयागನ यूपीಯಲ್ಲಿ ಇವರ ಜನ್ಮ ಆಗಿತ್ತು. बाल्यकाल से साहित्य में इनकी विशेष रुचि थी. ಬಾಲ್ಯಕಾಲದಿಂದನೂ ಸಹ ಇವರ ವಿಶೇಷವಾದಂಥ ಆಸಕ್ತಿ, ಸಾಹಿತ್ಯವನ್ನು ಬರೆಯುವಂಥ ಆಸಕ್ತಿ, ರುಚಿ ಇತ್ತು. प्रथम काव्य रचना 15 वर्ष की आयु में की थी. ಅವರು 15 ವರ್ಷ ವಯಸ್ಸಿನಲ್ಲಿದ್ದಾಗಲೇ ಅವರು ಸಾಹಿತ್ಯ ರಚನೆ ಮಾಡಿದರು. ರಾಷ್ಟ್ರೀಯ ಆಂದೋಲನ ಆಪ್ ಭಾಗ್ ಲೇತಿ ರಹಿ. ಇವರು ರಾಷ್ಟ್ರೀಯ ಆಂದೋಲನದಲ್ಲೂ ಸಹ ಇವರು ಭಾಗವಹಿಸಿದರು. ಆಪ್ ಕಹಿ ಬಾರ್ ಜೈಲ್ ಗಯಿ ಥಿ. ಇವರು ಭಾಳಷ್ಟು ಸರಿ ಜೈಲಿಗೂ ಸಹ ಹೋಗಿದ್ದರು. ಸಾಹಿತ್ಯ और राजनीतिक जीवन में समान रूप से भाग लेकर जीवन के अंत तक देश की ಸೇವಾ करती रही. ಇವರು ತಮ್ಮ ಸಾಹಿತ್ಯದಲ್ಲಿ ಮತ್ತು ರಾಜಕೀಯದಲ್ಲಿ ಎರಡರಲ್ಲೂ ತಮ್ಮ ಜೀವನವನ್ನು ಕಳೆದರು ಮತ್ತು ಎರಡಕ್ಕೂ ಸಮರೂಪದಲ್ಲಿ ತಮ್ಮ ಸೇವೆಯನ್ನು ಕೊಟ್ಟರು, ಸೇವೆಯನ್ನು ಮಾಡಿದರು, ಸಮಾಜದ ಸೇವೆ ಮಾಡಿದರು ಇವರು. आपकी रचनाओं में देश प्रेम, भारतीय इतिहास तथा संस्कृति की छाप देख सकते हैं. ಇವರ ರಚನೆಗಳಲ್ಲಿ ದೇಶ ಪ್ರೇಮ ಮತ್ತು ಭಾರತೀಯ ಇತಿಹಾಸ ಸಂಸ್ಕೃತಿಯ ಒಂದು ನೆರಳು ನಾವು ಇವರ ರಚನೆಗಳಲ್ಲಿ ನೋಡ್ಬೋದಾಗಿದೆ. ಝಾನ್ಸಿ ಕಿ ರಾಣಿ ಇನ್ಕಿ ಪ್ರಸಿದ್ಧ ಕವಿತಾ है. ಝಾನ್ಸಿ ಕಿ ರಾಣಿ ಇವರ ಪ್ರಸಿದ್ಧವಾದಂಥ ಕವಿತೆ. ಕವಿತಾओं के संकलन त्रिधारा व मुकुल नाम से प्रकाशित हुए हैं. ಇವರ ಕವಿತೆಗಳ ಒಂದು ಸಂಕಲನ ತ್ರಿಧಾರ ಮತ್ತು ಮುಕುಲ್ನಲ್ಲಿ ಆ ಹೆಸರಿನಲ್ಲಿ ಪ್ರಕಾಶಿತಗೊಂಡಿವೆ. आपकी कहानियाँ सरल शैली, मधुरतम भावनाओं, आदर्श और यथार्थ के मर्मस्पर्शी संघर्ष पर आधारित है. ಇವರ ಭಾಳಷ್ಟು ಕಥೆಗಳು ಸರಳ ಶೈಲಿಯಲ್ಲಿ ಮತ್ತು ಮಧುರವಾದಂಥ ಭಾವನೆಗಳಲ್ಲಿ ಮತ್ತು ಆದರ್ಶ ಮತ್ತು ಯಥಾರ್ಥವಾದಂತಹ ಒಂದು ಮಾರ್ಮಿಕವಾದ ಘರ್ಷಣೆಯ ಒಂದು ಆಧಾರಿತವಾದಂತಹ ರಚನೆಗಳು, ಇವರ ಕಥೆಗಳು ಇವೆ. आपकी कहानियों पर हिंदी साहित्य सम्मेलन की ओर से 2 बार शेक्सपियर पुरस्कार मिला है. ಇವರಿಗೆ ಹಿಂದಿ ಸಾಹಿತ್ಯ ಸಮ್ಮೇಳನದ ವತಿಯಿಂದ 2 ಬಾರಿ ಇವರಿಗೆ शेक्सपियर ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. आपकी कहानियों के संग्रह के नाम है बिखरे मोती तथा उन्मोदिन. ಇವರ ಒಂದು ಕಥೆಗಳ ಒಂದು ಸಂಗ್ರಹ ಉನ್ಮೋದಿನ್ ಮತ್ತು ಬಿಕ್ರೆ ಮೋತಿ ಎಂಬುದರಲ್ಲಿ ಸಂಗ್ರಹವಾಗಿವೆ. ನೋಡಿ ಮಕ್ಕಳೇ, ಈಗ ಪಾಠವನ್ನು ನೋಡ್ಕೊಳ್ಳಿ. ಈಗ ಕವಿ ಪರಿಚಯ ಆಯಿತು ಸುಭದ್ರ ಕುಮಾರ್ ಚೌಹಾಣ್ ಅವರ. ಈಗ ಮೊದಲನೇದಾಗಿ ನೋಡಿ, दिन और तारीख की ज़रूरत नहीं, जब हम अमर अंत की कहानी कहने वाले हैं, तब एक दिन और तारीख को पकड़कर क्यों चले. ನೋಡಿ, ಒಂದು ದಿನ ಮತ್ತು ಒಂದು ತಾರೀಖು ನಮಗೆ ಅವಶ್ಯಕತೆ ಇಲ್ಲ. ಏಕೆಂದರೆ ನಾವು ಭಾಳಷ್ಟು ಅಮರರ ಒಂದು ಕಥೆಗಳನ್ನು ನಾವು ಹೇಳುವಂಥವರು. ಹಾಗಾಗಿ ನಾವು ಒಂದು ದಿನ ಅಥವಾ ಒಂದು ತಾರೀಖು ನಾವು ಹಿಡ್ಕೊಂಡು ಯಾಕೆ ನಡೀತಾ ಹೋಗಬೇಕು. ನೋಡಿ, उसके घर में पिता थे, माँ थी और एक गुड़िया सी बहन थी. ಅವ್ರ ಮನೆಯಲ್ಲಿ ತಂದೆ ಇದ್ದರು ಮತ್ತು ತಾಯಿ ಇದ್ದರು ಮತ್ತು ಒಂದು ಮುದ್ದಿನ ಗೊಂಬೆಯಂತಹ
ತಂಗಿ ಇಲ್ಲ ಅಕ್ಕ ಇದ್ಲು. ವಹ ಸಾರೆ ಘರ್ ಕಾ ದುಲಾರಾ ತಾ, ಅವನು ಇಡೀ ಮನೆಯ ಒಂದು ಮುದ್ದಿನ ಮಗನಾಗಿದ್ದ. ಏಕ್ ದಿನ್ ಕಿ ಬಾತ್ ಹೈ, ಒಂದು ದಿನದ ಮಾತು. ವಹ ಬಿಮಾರ್ ಪಡ, ಒಂದು ದಿನ ಅವನು ಅನಾರೋಗ್ಯದಿಂದ ಇದ್ದ. ಭಾಳ ಜ್ವರ ಬಂದಿತ್ತು ಅವನಿಗೆ. ಮಾನೆ ಉಸ್ಕಾ ಖಾನಾ ಬಿಲ್ಕುಲ್ ಬಂದ್ ಕರ್ ದಿಯಾ ತಾ, ತಾಯಿ ಅವನಿಗೆ ಆರಾಮಿಲ್ದಾಗ ಸಹಜವಾಗಿ ಊಟ ನೀರು ಕೊಡಲ್ಲ, ಗಂಜಿ ಮೇಲೆ ಇಟ್ಟಿರ್ತಾರೆ, ಗಂಜಿ ಕೊಟ್ಟಿರ್ತಾರೆ. ಹಾಗಾಗಿ ಅವ್ರ ತಾಯಿ ಊಟ ತಿಂಡಿ ಬಂದ್ ಮಾಡಿದ್ಲು, ಗಂಜಿ ಕೊಟ್ಟಿರ್ಬೋದು. ಪರ್ ಉಸ್ಕಾ ಬಾರ್ ಬಾರ್ ಕುಚ್ ಖಾನೆ ಕೋ ಮಾಂಗ್ನಾ ಛೋಟಿ ಬಹನ್ ಸೆ ನ ಸಹ ಗಯಾ. ಅವನು ಆ ಸಮಯದಲ್ಲಿ ಆರಾಮಿಲ್ದಾಗ ಯಾರಿಗಾರೇ ಆಗಲಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅದೇ ರೀತಿ ಅವನಿಗೂ ಸಹ ಏನೋ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದನ್ನು ನೋಡಿದ ಅಕ್ಕ ಇಲ್ಲ ತಂಗಿಗೆ ಅವಳಿಗೆ ಸಹಿಸ್ಲಿಕ್ಕಾಗಲಿಲ್ಲ. ವಹ ಚುಪ್ಕೆ ಸೆ ಗೂಡ್ ಔರ್ ಚನೆ ಚುರಾ ಲಾಯಿ ಔರ್ ಖಿಲಾ ದಿಯಾ ಅಪ್ನೆ ಭಯ್ಯಾ ಕೋ. ಅವಳೇನು ಮಾಡಿದ್ದು, ಒಂದು ಬಚ್ಚಿಟ್ಕೊಂಡು ಬೆಲ್ಲ ಮತ್ತು ಕಡಲೆ ತೆಗೆದುಕೊಂಡು ಬಂದು ಅವನಿಗೆ ತಿನ್ನಿಸ್ತಾಳೆ ಅಕ್ಕ ನೋಡಿ. उसके बाद भैया का बुखार बढ़ गया पर वह दो तो खिला ही चुकी थी. ಈಗ ಅಣ್ಣನಿಗೆ ಇಲ್ಲ ತಮ್ಮನಿಗೆ ಕಡಲೆ ಮತ್ತು ಬೆಲ್ಲ ತಿನ್ನಿಸ್ಬಿಟ್ಟಿದ್ಲು. ತಿನ್ನಿಸಿದ ಮೇಲೆ ಜ್ವರ ಇನ್ನೂ ಜಾಸ್ತಿ ಏರಲಿಕ್ಕೆ ಪ್ರಾರಂಭವಾಯಿತು. ಆದರೆ ಏನು ಮಾಡೋದು, ಅದು ತಿನ್ನಿಸ್ಬಿಟ್ಟಿದ್ಲೇ. आपने अपने भाई के संतोष के लिए वह माँ बाप का गुस्सा भी सहने को तैयार थी. ಅವಳು ತನ್ನ ಅಣ್ಣನ ಸಂತೋಷಕ್ಕೋಸ್ಕರ ತನ್ನ ತಂದೆ ತಾಯಿಯ ಒಂದು ಸಿಟ್ಟು ಸಹಿಸ್ಕೊಳ್ಳಿಕ್ಕೆ ತಯಾರಾಗಿದ್ಲು. ಯಾರು, ಅಕ್ಕ. ಪರ್ ವಹ ಭಾಯಿ ನೆ ಗೂಡ್ ಚನೆ ಕಿ ಬಾತ್ ಕಿಸಿ ಕೋ ನಾ ಬತಾಯಿ. ಆದರೆ ಅವನು ಬೆಲ್ಲ ಮತ್ತು ಕಡಲೆ ತಿಂದಿದ್ದ ವಿಷಯ ಯಾರಿಗೂ ಹೇಳಲಿಲ್ಲ ತಮ್ಮ. ಧೀರೆ ಧೀರೆ ರೋಗ ಚಲಾ ಗಯಾ. ಸ್ವಲ್ಪ ದಿನಗಳ ನಂತರ ಅವನ ಇದ್ದದ್ದ ರೋಗ ಹೋಯಿತು. ಭಾಯಿ ಕೆ ಮನ್ ಪರ್ ಬಹನ್ ಕೆ ಪ್ರೇಮ್ ಕಿ ಛಪ್ ಪಡ ಗಯಿ. ಅವನ ತಮ್ಮನ ಒಂದು ಪ್ರೀತಿ ತಂಗಿ ಅಕ್ಕನ ಮೇಲೆ ಭಾಳಷ್ಟು ಪ್ರಭಾವ ಬೀರ್ತು. ಆ ಪ್ರೀತಿ, ಅಣ್ಣ ತಂಗಿಯವರ ಪ್ರೀತಿ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಯಿತು. ऐसी एक नहीं अनेक बातें बहन की, माँ की, पिता की, उसके मन पर ಛಪಿ ಥಿ. ಇಂತಹ ಒಂದೇ ಮಾತಲ್ಲ, ಅನೇಕ ಮಾತುಗಳು ತನ್ನ ತಾಯಿಯ ಮತ್ತು ತಂದೆ ತಾಯಿಯ ಮತ್ತು ತಂಗಿಯ ಅನೇಕ ಇಂತಹ ಮಾತುಗಳು ಅವನ ಮನಸ್ಸಲ್ಲಿ ಮೂಡಿದ್ವು. ವಹ ಕಭಿ ಉನ್ಸೆ लड़ता झगड़ता भी, पर आँखों के आंसू और मन के रंग उसके मन पर छपी इन तस्वीरों को धो ना सके. ಇಂತಹ ಭಾಳಷ್ಟು ಘಟನೆಗಳು ಅವನ ಮನಸ್ಸಿನ ಮೇಲೆ ಮೂಡಿಬಿಟ್ಟಿದ್ವು. ಆ ಚಿತ್ರಗಳು ಎಲ್ಲ ಅವನ ಮನಸ್ಸಲ್ಲಿ ಮೂಡಿದ್ವು. ಹಾಗಾಗಿ ಅವನು ಕೆಲವೊಂದು ಘಟನೆಗಳು ನಡೀತವಲ್ಲ, ಅಕ್ಕ ತಂಗಿ ಇಲ್ಲ ತಂದೆ ತಾಯಿಯವ್ರ ಮಧ್ಯೆ ನಡೆದಂತಹ ಘಟನೆಗಳು ಅವ್ರ ಮನಸ್ಸಲ್ಲಿ ಮೂಡಿರ್ತಾವೆ, ಮರಿಲಿಕ್ಕಾಗೋಲ್ಲ. ಅಂತಹ ಘಟನೆಗಳು ಅವನ ಮನಸ್ಸಲ್ಲೂ ಮೂಡಿದ್ವು. ಭಾರಿ ಜುಲೂಸ್ ನಿಕಲ್ನಾ ಥಾ. ದೊಡ್ಡ ಒಂದು ಮೆರವಣಿಗೆ ಹೊರಡಬೇಕಾಗಿತ್ತು. ಕೌಮಿ ಜೆಂಡೆ ಕಾ ಜುಲೂಸ್ ಥಾ ವಹ. ಅದು ಯಾವುದೋ ಒಂದು ಧರ್ಮದ ಒಂದು ಬಾವುಟದ ಮೆರವಣಿಗೆ ಆಗಿತ್ತು. ಏಕ್ ದಿನ್ ಐಸಿ ಹವಾ ಬಹಿ ಕಿ ಮುರ್ಜಾಯೆ ಹುಯೆ ದಿಲೋಂ ಮೇ ನಯಿ ಜಾನ್ ಆ ಗಯಿ. ಒಂದು ದಿನ ಇಂತಹ ಒಂದು ಗಾಳಿ, ಸಂತೋಷದ ಗಾಳಿ ಬೀಸ್ತು. ಎಂಥದ್ದಂದರೆ ಬಾಡಿ ಹೋದಂತಹ ಮನಸ್ಸುಗಳಲ್ಲೂ ಸಹ ಒಂದು ಜೀವ ತುಂಬುವಂಥ ಒಂದು ಗಾಳಿ ಬಂತು. ಯಹ ಹವಾ ಉಮಂಗೋ ಕಿ ಹವಾ ಥಿ. ಇದು ಏನೋ ಒಂದು ಉಲ್ಲಾಸದ
ಗಾಳಿಯಾಗಿತ್ತು. ಪರ್ ಬಾದ್ಶಾ ಕಾ ಹುಕುಂ ಥಾ ಕಿ ಜುಲೂಸ್ ನಾ ನಿಕ್ಲೆ. ಆದರೆ ಅಲ್ಲಿಯ ರಾಜನ ಒಂದು ಆಜ್ಞೆ ಇತ್ತು, ಅಲ್ಲಿ ಮೆರವಣಿಗೆ ಹೊರಡುವಾಗಿಲ್ಲ ಅಂಥೇಳಿ ಆಜ್ಞೆ ಇತ್ತು. ಪರ್ವ पर मैं ಆತಂಕ ಛಾ ಗಯಾ ತಾ ಶಹರ್ ಮೇ ಆತಂಕ ಛಾ ಗಯಾ ತಾ. ಆ ನಗರದಲ್ಲಿ ಭಾಳಷ್ಟು ಆತಂಕ ಹರಡಿತ್ತು. ಯಾಕಂದರೆ ಮೆರವಣಿಗೆ ಹರಡಂಗಿದ್ದಿಲ್ಲಲ್ಲ, ಹಾಗಾಗಿ ಆತಂಕ ಹರಡಿತ್ತು. ಬಡ ಅತ್ಯಾಚಾರಿ ಥಾ ವಹ. ಭಾಳ ಕ್ರೂರಿ ಅತ್ಯಾಚಾರಿಯಾಗಿದ್ದ ಬಾದಶಾಹ. बड़ा आया बादशाह, क्यों ना निकले जुलूस, क्यों ना निकले हमारा झंडा. ಬಾಯ್ ನೆ ಬಹನ್ ಸೆ ಕಹಾ. ಈಗ ತಮ್ಮ ತನ್ನ ಅಕ್ಕನಿಗೆ ಹೇಳ್ತಾನೆ, ಬಡ ಆಯಾ ಬಾದಶಾಹ, ಏನೋ ದೊಡ್ಡ ಮನುಷ್ಯ ಬಂದ್ಬಿಟ್ಟ, ಯಾರೋ ಬಾದಶಾಹ ಅಂತ, ಯಾವುದೋ ರಾಜನಂತೆ, ಅವನು ಮೆರವಣಿಗೆ ಹೋಗಂಗಿಲ್ಲ, ಯಾವುದೇ ಬಾವುಟವನ್ನು ತೆಗೆದುಕೊಂಡು ಹೋಗಂಗಿಲ್ಲ, ಮೆರವಣಿಗೆನೂ ಹೋಗಂಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಹೇಳ್ತಾನೆ ತನ್ನ ಅಕ್ಕನ ಹತ್ರ. ಆಗ ಅಕ್ಕ ಹೇಳ್ತಾಳೆ, ಬಹನ್ ಬೋಲಿ, ಕೌನ್ ಹೇ ವಹ ಬಾದಶಾಹ, ಅವನು ಯಾರು, ಆ ರಾಜ ಯಾರು ಅಂತೇಳಿ ಕೇಳ್ತಾಳೆ. ಆಗ ಹೇಳ್ತಾನೆ, ಭಯ್ಯಾನೆ ಕಹ ಹೋ ಹೋಗಾ ಕೊಯ್, ಇರ್ಬೋದು ಯಾರೋ ಅಂಥೇಳಿ ಅವನು ಉತ್ತರ ಕೊಡ್ತಾನೆ. बहन ने पूछा, क्यों ना निकले जुलूस, क्यों ना निकले झंडा. ಯಾಕೆ ನಮ್ಮ ಬಾವುಟ ಮತ್ತು ಮೆರವಣಿಗೆ ಹೋಗಬಾರ್ದು ಅಂತೇಳಿ ಕೇಳ್ತಾಳೆ ಆ ಅಕ್ಕ. ಬಾಯಿ ಕಟುಸ್ವರ್ ಮೇ ಬೋಲಾ. ತಮ್ಮ ಕಟುಸ್ವರದಲ್ಲಿ ಹೇಳ್ತಾನೆ, ಹಮಾರ ದೇಶ್ ಬಾದ್ಶಾಹ ಕಾ ಗುಲಾಮ್ ಜೋ ಹೈ. ನಮ್ಮ ದೇಶ ರಾಜರುಗಳ ಒಂದು ಗುಲಾಮಗಿರಿಯಲ್ಲಿ ಇದೆ ಅಂತೇಳಿ ಹೇಳ್ತಾನೆ. उत्तर था, तब तो ज़रूर निकले जुलूस, हम ज़रूर मनाएंगे अपना झंडा, फहराएंगे अपना झंडा, देखते हैं कौन रोकता है हमें. ಹಾಗಾದರೆ ಅವಶ್ಯಕವಾಗಿ ನಮ್ಮ ಮೆರವಣಿಗೆ ಹೋಗುತ್ತೆ, ಮತ್ತು ಅವಶ್ಯಕವಾಗಿ ನಮ್ಮ ಬಾವುಟವು ಸಹ ನಾವು ಹಾರಿಸ್ತೀವಿ, ಯಾರು ನಮ್ಮನ್ನು ತಡೀತಾರೆ ನೋಡೋಣ ಅಂಥೇಳಿ ಹೇಳ್ತಾಳೆ. झंडे की तैयारी होने लगी. बहन ने अपनी पुरानी ओढ़नी फाड़कर झंडा बना लिया. ಬಾವುಟವನ್ನು ತಯಾರಿ ಆಗುತ್ತೆ, ಬಾವುಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಕ್ಕ ಏನು ಮಾಡ್ತಾಳೆ, ಹಳೆಯ ಒಂದು ಓಢಣಿ ಅಂದರೆ ಹಳೆಯ ಒಂದು ಬಟ್ಟೆ, ವೇಲ್, ಅದನ್ನು ಹರಿದು ಬಾವುಟವನ್ನು ತಯಾರು ಮಾಡ್ಕೊತಾರೆ. ಲಾಲ್ ಹರಾ ರಂಗ್ ಭಿ ಚಡಾಗ. ಆ ಕೆಂಪು ಮತ್ತು ಹಸಿರು ಬಣ್ಣವನ್ನು ಅದಕ್ಕೆ ಆ ಬಟ್ಟೆಗೆ ಏರಿಸಲಾಯಿತು. ಬಾಯ್ನೆ ಉಸೆ ಅಪ್ನೆ ಖೇಲ್ನೆ ಕೆ ಡಂಡೆ ಸೆ ಬಾಂಧ್ ಲಿಯಾ. ತಮ್ಮ ಏನು ಮಾಡ್ತಾನೆ, ಆ ಒಂದು ಆಡುವಂಥ ಒಂದು ಕೋಲಿನಲ್ಲಿ ಆ ಬಾವುಟವನ್ನು ಏರಿಸ್ಕೊಳ್ತಾನೆ. झंडा तैयार था, ಆ ಬಾವುಟ ತಯಾರಾಯಿತು. अब भाई झंडा लेकर चला. अरे भाई जाते कहाँ हो, हम भी साथ चलेंगे, बहन ಆಗ್ರಹ से बोली. ತಮ್ಮ, ಬಾವುಟವನ್ನು ಹಿಡ್ಕೊಂಡು ಎಲ್ಲಿ ಹೊರಟೆ, ತಡಿ ನಾನು ಬರ್ತೀನಿ, ನಿನ್ನ ಜೊತೆಗೆ ನಾನು ಬರ್ತೀನಿ ಅಂತೇಳಿ ಒಂದು ಆಗ್ರಹ ಧ್ವನಿಯಲ್ಲಿ ಹೇಳ್ತಾಳೆ. ಆಗ ಇವನು ಹೇಳ್ತಾನೆ, ಪರ್ ಬಹನ್ ಬಡಿ ದೂರ್ ಜಾನಾ ಹೈ, ತುಮ್ ಥಕ್ ಜಾओगी. ತಂಗಿ, ಇಲ್ಲ ಅಕ್ಕ, ನೀನು ಭಾಳ ದೂರ ಹೋಗೋದಿದೆ ಮೆರವಣಿಗೆ, ನೀನು ದಣಿತೀಯಾ, ಬೇಡ ಅಂತೇಳಿ ಹೇಳ್ತಾನೆ. ನಹಿ ಭಯ್ಯ, ಇಲ್ಲ ಅಣ್ಣ ಅಂತೇಳಿ ಹೇಳ್ತಾಳೆ. ನಹಿ ಬಹನ್, ಇಲ್ಲ ತಂಗಿ, ಇಲ್ಲ ಅಕ್ಕ ಅಂತ ಹೇಳ್ತಾನೆ. ಆಗ ಹೇಳ್ತಾಳೆ, ಜುಲೂಸ್ ಕೌನ್ ಬನಾಯೇಗಾ, ತುಮ್ ಝಂಡಾ ಉಠಾನಾ, ಹಮ್ ಜುಲೂಸ್ ಬನಾಕರ್ ಚಲೇಂಗೆ ಪೀಚೆ ಪೀಚೆ.
ಮೆರವಣಿಗೆ ನಿಮ್ಮ ಜೊತೆಗೆ ಯಾರು ಬರಬೇಕು? ಬಾವುಟ ನೀನು ಹಿಡ್ಕೊಳ್ತೀಯ, ನಾನು ಮೆರವಣಿಗೆ ಮಾಡಬೇಕಲ್ಲ, ನೀನು ಬಾವುಟ ಹಿಡ್ಕೊಂಡು ಹೋಗ್ತಾರೋ, ನಾನು ಹಿಂದೆ ಹಿಂದೆ ಬರ್ತೀನಿ, ನಾನು ಪೀಚೆ ಪೀಚೆ ಅಂತೇಳಿ ಹೇಳ್ತಾಳೆ. ನಂತರ नहीं रानी तुम जुलूस नहीं, तुम एक काम करो, हमें रोली का तिलक लगाकर विदा करो, जैसे राजकुमारी अपने भाई राजकुमार को विदा करती है. ಇಲ್ಲ ಬೇಡ ತಂಗಿ, ಬೇಡಕ್ಕ, ನೀನೊಂದು ಕೆಲಸ ಮಾಡು, ಯಾವ ರೀತಿ ರಾಜನಿಗೆ ರಾಣಿ ಕಳಿಸ್ಕೊಡ್ತಾಳೋ ಯುದ್ಧಕ್ಕೆ, ಆ ರೀತಿ ನೀನು ನನಗೆ ಹಣೆಗೆ ತಿಲಕವನ್ನು ಇಟ್ಟು ನನಗೆ ಇಲ್ಲಿಂದ ಕಳಿಸ್ಕೊಡು ಅಂತೇಳಿ ಹೇಳ್ತಾನೆ. बहन ने खुशी की किलकारी से के साथ थाली बजाई और दौड़कर थोड़ी सी रोली, थोड़ी से चावल सजा लाई. थाली में एक दिया भी जल रहा था. भाई की आरती उतारनी थी. ಅವಳು ಓಡೋಗಿ ಏನು ಮಾಡ್ತಾಳೆ, ಭಾಳ ಸಂತೋಷ ಪಟ್ಕೊಂಡು ಓಡೋಗಿ ಅವಳೇನು ಮಾಡ್ತಾಳೆ, ಒಂದು ತಟ್ಟೆಯಲ್ಲಿ ಒಂದು ಕುಂಕುಮ ಹಚ್ಚಲಿಕ್ಕೆ ಅವನಿಗೆ ಕುಂಕುಮ ಮತ್ತು ಥೋಡಿಸೆ ಚಾವಲ್, ಒಂದು ಸ್ವಲ್ಪ ಅಕ್ಕಿ, ಆಮೇಲೆ ಒಂದು ತಟ್ಟೆಯಲ್ಲಿ ದೀಪವನ್ನು ಹಚ್ಕೊಂಡು ಅವಳು ಬರ್ತಾಳೆ. ಆ ತಮ್ಮನಿಗೆ ಆರತಿ ಎತ್ತಲಿಕ್ಕೆ ಎಲ್ಲ ಜೋಡಿಸ್ಕೊಂಡು ಬರ್ತಾಳೆ. ಯಾವ ರೀತಿ? ಈ ರೀತಿ ನೋಡ್ರಿ, ಒಂದು ದೀಪ ಮತ್ತು ಅಕ್ಕಿ ಕಾಳು ಮತ್ತು ಅವನಿಗೆ ತಿಲಕವನ್ನು ಇಡಲಿಕ್ಕೆ ತಿಲಕ, ಈ ರೀತಿ ಜೋಡಿಸ್ಕೊಂಡು ಬರ್ತಾಳೆ. मुँह के चारों तरफ घुमाती थाली एक अभामंडल बनाने लगी. ಅವಳು ಆ ಆರತಿಯನ್ನು ತಗೊಂಡು ಅವನ ಎದುರುಗಡೆ ಆರತಿ ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ಲು. उसने देवी देवताओं के चित्रों में भी वैसा ही अभामंडल देखा था. ಅವಳು ಅದೇ ರೀತಿ ದೇವಿ ದೇವತಾ ಅವರ ಒಂದು ಹಿಂದೆ ಸಹ ಅಭಾಮಂಡಲ, ಈ ರೀತಿ ಅಭಾಮಂಡಲ ಅಂದರೆ ದೇವಿ ದೇವತೆಗಳ ಹಿಂದೆ ಈ ರೀತಿಯಾದಂಥ ಅಭಾಮಂಡಲ ಇರುತ್ತೆ, ಅದಕ್ಕೆ ಅಭಾಮಂಡಲ ಅಂತಾರೆ. ಬಾಯಿಗೆ ಚಾರೋ ತರಫ್ ವೈಸಾಹಿ ತಮ್ಮನ ಹಿಂದೆನೂ ಸಹ ಇದೇ ರೀತಿಯಾದಂಥ ಅಭಾಮಂಡಲ ನೋಡ್ತಾಳೆ. बहन ने भाई के माथे पर तिलक लगाया, चावल बिखराए. तब भाई ने बहन के पैर छुए और विदा ली. ಈಗ ಅಕ್ಕ ಏನು ಮಾಡ್ತಾಳೆ, ತಮ್ಮನಿಗೆ ಒಂದು ತಿಲಕವನ್ನು ಇಡ್ತಾಳೆ. ತಿಲಕ ಇಟ್ಟು ಅವನ ತಲೆ ಮೇಲೆ ಅಕ್ಕಿ ಕಾಳನ್ನು ಹಾಕ್ತಾಳೆ. ಬಿಕ್ರಾಯ್ ಅಂದರೆ ಚೆಲ್ಲೋದು, ಹಾಕೋದು. ತಬ್ ಬಾಯಿನೇ ಬಹನ್ಸೆ ಪೈರ್ छुए. ಆಗ ತಮ್ಮ ತನ್ನ ಅಕ್ಕನ ಕಾಲನ್ನು ಮುಟ್ತಾನೆ, ಅಕ್ಕನ ಕಾಲಿಗೆ ಬೀಳ್ತಾನೆ. बहन ने भाई के सिर पर हाथ फेरा और बलाइयाँ ली. ಆಗ ತಮ್ಮನ ಒಂದು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾಳೆ ಅಕ್ಕ. अब वहाँ झंडा लेकर चला. बहन दरवाजे पर खड़ी देखती रह गई. ಅವನು ಆ ಬಾವುಟವನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ತಂಗಿ ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಕಹಾನಿಯೋ ಕೆ ರಾಜ್ಕುಮಾರಿ ಇಸಿ ತರಹ ವಿದಾ ದೇತಿ ಹೈ. ಕತೆಗಳಲ್ಲಿ ರಾಜ್ಕುಮಾರಿ ಇದೇ ರೀತಿ ಯುದ್ಧಕ್ಕೆ ಕಳಿಸ್ಕೊಡ್ತಾ ಇರ್ತಾಳೆ. ವಹ झंडे को लहराते हुए ले जाते भाई को दूर तक देखती रही. ಆ ಬಾವುಟವನ್ನು ತೆಗೆದುಕೊಂಡು ಅದನ್ನು ಮೇಲೆ ಹಾರಿಸ್ತಾ ಹೋಗೋದನ್ನು ದೂರದ ತನಕ ಅಕ್ಕ ನಿಂತ್ಕೊಂಡು ನೋಡ್ತಾಳೆ. कुछ दूर जाने पर बादशाह के सिपाहियों ने झंडे वाले को रोका. ಸ್ವಲ್ಪ ದೂರ ಹೋದ ನಂತರ ರಾಜನ ಸೈನಿಕರು ಬಾವುಟ ತೆಗೆದುಕೊಂಡು ಅವನಿಗೆ ನಿಲ್ಲಿಸಿದರು. ರೋಕ ಅಂದರೆ ನಿಲ್ಲಿಸೋದು.
वह ना रुका, ಅವನು ನಿಲ್ಲೇ ಇಲ್ಲ. ಬಾದ್ಶಾ ಕೆ ಸಿಪಾಯಿಯೋನೆ ಗೋಲಿ ಚಲಾ ದಿ. ಆ ರಾಜನ ಸೈನಿಕರು ಅವನ ಮೇಲೆ ಗೋಲಿ ಹಾರಿಸಿದ್ರು, ಗುಂಡನ್ನು ಹಾರಿಸಿದ್ರು. ವಹ ಗಿರ, ಅವನು ಬಿದ್ದ. झंडा ना गिरा, ಬಾವುಟ ಮಾತ್ರ ಬೀಳಲಿಲ್ಲ. ವಹ ಉಸ್ಕೆ ಹಾತ್ ಮೇ ಥಾ, ಅವನ ಕೈಯಲ್ಲಿ ಆ ಬಾವುಟ ಇತ್ತು. ಅವನು ಬಿದ್ದರೂ ಆ ಬಾವುಟ ಮಾತ್ರ ಕೆಳಗೆ ಬೀಳಲಿಕ್ಕೆ ಕೊಡಲಿಲ್ಲ. ಗೋಲಿ ಚಲಾತೆ ದೇಖ್ ದೇಖ್ ಕೋಯಿ ಉಸ್ಕೆ ಪಾಸ್ ನಾ ಆಯ. ಆ ಗೋಲಿ ಬಿದ್ದದ್ದನ್ನು ನೋಡಿ ಯಾರು ಅವನ ಹತ್ರ ಬರಲಿಲ್ಲ. ಬಹನ್ನೆ ಭಾಯ್ ಕೋ ಗಿರ್ತೆ ದೇಖ, ಆ ಅಕ್ಕ ಆ ತಮ್ಮನಿಗೆ ಕೆಳಗೆ ಬೀಳೋದನ್ನು ನೋಡಿದ್ಲು. ವಹ ದೌಡ್ ಪಡಿ, ಅವಳು ಓಡ್ ಬಂದ್ಲು. ಬಾಯಿ ಖೂನ್ ಸೆ ಲತ್ಪತ್ ಪಡಾ ಥಾ, ತಮ್ಮ ಆ ರಕ್ತದಿಂದ ಬಿದ್ದಿದ್ದ. ವಹ ಪುಕಾರ್ತಿ ರಹಿ, ಅವಳು ಕೂಗ್ತಾ ಇದ್ಲು. ಭಯ್ಯ ಭಯ್ಯ, ಅಣ್ಣ, ತಮ್ಮ ತಮ್ಮ ಅಂತೇಳಿ ಕೂಗ್ತಾ ಇದ್ಲು. ಭಾಯ್ ಕೋ ಪ್ರಾಣ ಮಾನೋ ಯಹ ಅಮೃತವಾಣಿ ಸುನ್ಕರ್ ಲೌಟ್ ಪಡೆ, ವಹ ಬೋಲಾ. ಈಗ ತಂಗಿಯ ಅಕ್ಕನ ಮಾತನ್ನು ಕೇಳಿ ಏನೋ ಒಂದು ಅಮೃತವಾಣಿ ಕೇಳ್ದಂಗಾಯ್ತು. ಹೋದ ಪ್ರಾಣ ಮತ್ತೆ ಹಿಂದಿರುಗಿ ಬಂದಂಗಾಯ್ತು. ಅವನು ಹೇಳ್ತಾನೆ, ತೂ ಹಾಗೈ, ನೀನು ಬಂದ್ಬಿಟ್ಟ. ವಹ ಜಂಡಾಲೆ ಯಹ ಜಂಡಾಲೆ, ನೀನು ಬಂದ್ಬಿಟ್ಟ, ಈ ಬಾವುಟವನ್ನು ನೀನು ಹಿಡಿದುಕೋ ಅಂತೇಳಿ ತನ್ನ ಅಕ್ಕನ ಕೈಯಲ್ಲಿ ಬಾವುಟವನ್ನು ಕೊಡ್ತಾನೆ. ಬಹನ್ನೆ झंडा थाम लिया, ಆ ಬಾವುಟವನ್ನು ತನ್ನ ಅಕ್ಕ ಹಿಡ್ಕೊಂಡ್ಲು. ಬಾಯಿ ಚಲಾ ಗಯ, ತಮ್ಮ ಹೊರಟು ಹೋಗ್ಬಿಟ್ಟ. ಬಹುತ್ ರೋಯಿ ಪರ್ झंडा ಹಾತ್ ಮೇ ಉಠಾಯೆ ರಹಿ, ಬಹಳಷ್ಟು ಹತ್ಲು, ಆ ಬಾವುಟ ಮಾತ್ರ ಕೆಳಗೆ ಬೀಳಲಿಲ್ಲ, ಕೈಯಲ್ಲೇ ಹಿಡ್ಕೊಂಡ್ಲು. ಬಾದ್ಶಾಹ ಕೆ ಸಿಪಾಯಿ ಮಾನೋ ಗಢ್ ಜೀತ್ ಕರ್ ಚಲೇ ಗಯೆ, ಏನೋ ಒಂದು ಆ ರಾಜನ ಸೈನಿಕರು ಏನೋ ಒಂದು ಗೆದ್ಕೊಂಡು ಹೊರಟೋದ್ರು. ಆ ರೀತಿ ಹೊರಟೋದ್ರು ಅವರು, ಗೆದ್ಕೊಂಡು ಹೋದಂಗಾಯ್ತು, ಹೊರಟೋದ್ರು ಅವರು. ಲೋಗ್ ಭಾಗೆ ಆಯೆ, ಆಗ ಎಲ್ಲರೂ ಜನಗಳೆಲ್ಲ ಮತ್ತೆ ಸುತ್ತೋದು ಅಲ್ಲಿ ಬಂದರು. ಉನ್ಹೋನೆ ಬಾಯಿ ಕಿ ದೇಹ ಉಠಾಯಿ, ಆಗೆ ಆಗೆ झंडा लिए ಬಹನ್ ಚಲ್ನೆ ಲಗಿ. ಆಗ ಅವರೆಲ್ಲರೂ ಬಂದು ತಮ್ಮನ ದೇಹವನ್ನು ಎತ್ಕೊಂಡ್ರು. ಇವರು ಆ ಬಾವುಟವನ್ನು ಎತ್ಕೊಂಡು ಮುಂದೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಬಾದ್ಶಾ ಕಾ ಹುಕುಮ್ ತಾ, ಆ ರಾಜನ ಒಂದು ಆಜ್ಞೆಯಾಗಿತ್ತು. ಜುಲೂಸ್ ನಹಿ ನಿಕ್ಲೇಗ, ಆ ಒಂದು ಮೆರವಣಿಗೆ ಹೊರಡುವ ಹಾಗಿಲ್ಲ. ಜುಲೂಸ್ ನಿಕ್ಲಾ, झंडा ನಹಿ ನಿಕ್ಲೇಗ, झंडा ನಿಕ್ಲಾ ಔರ್ ಬಡಿ ಶಾನ್ ಸೆ ನಿಕ್ಲಾ. ಅಲ್ಲಿ ಬಾವುಟ ಮತ್ತೆ ಯಾವುದೇ ಮೆರವಣಿಗೆ ಆಗುವ ಹಾಗಿಲ್ಲ ಅಂಥೇಳಿ ಒಂದು ಆಜ್ಞೆಯನ್ನು ಮಾಡಿದ್ದ ರಾಜ. ಆದರೆ ಆ ಬಾವುಟ ಮೆರವಣಿಗೆನೂ ಹೋಯಿತು, ಬಂತು, ಮತ್ತು ಅಲ್ಲಿ ಬಾವುಟವು ಸಹ ಹಾರಾಡಿಸ್ತಾ ಬಂದರು. ಭಾಳ ಗೌರವದಿಂದ ಬಾವುಟಕ್ಕೆ ಒಂದು ಗೌರವ ಸಿಕ್ತು. ಯಹ ಬಾಲಕ್ ಥಾ ಗುಲಾಬ್ ಸಿಂಗ್, ಈ ಬಾಲಕ ಯಾರು, ಗುಲಾಬ್ ಸಿಂಗ್ ಅಂತೇಳಿ ಇದ್ದ. ಜೋ ಅಪ್ನಿ ಸುಗಂಧ ಬಿಖರ್ ಕರ್ ಚಲಾ ಗಯಾ, ಅವನು ಒಂದು ಸುಗಂಧವನ್ನು ಹರಡಿ ಅವನು ಹೊರಟೋದ.